ಸ್ಟಾರ್ಟ್ ಮಾಡೋಣ. ಅಷ್ಟಾಂಗ ಯೋಗ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಅಷ್ಟ ಅಂದರೆ 8 ಅಂತ. ಸೊ 8 ಸ್ಟೆಪ್ಸ್ ಇರುತ್ತೆ ನಮ್ಮ ಜೀವನದಲ್ಲಿ ನಾವು ಆ ಗುರಿನ ಸಾಧಿಸೋಕ್ಕೆ. ಆ ಮನುಷ್ಯನ ಗುರಿ ಏನಿರುತ್ತೆ ಸಮಾಧಿ ಸ್ಥಿತಿ, ಅದನ್ನು ನಾವು ರೀಚ್ ಆಗಬೇಕಂದ್ರೆ ಈ ಕೆಳಗಡೆ ಏನೇನು ಸ್ಟೆಪ್ಸ್ ಇರುತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡಿಕೊಂಡು ಹೋಗಬೇಕಾಗತ್ತೆ. ಇವಾಗ ನಾವು ಸ್ಕೂಲ್ ಅಥವಾ ಕಾಲೇಜಿಗೆ ಸೇರ್ಕೊತೀವಿ, ಅಲ್ಲಿ ಅದರದ್ದೇ ಆದ ರೂಲ್ಸ್ ಇರುತ್ತೆ ಅಲ್ವಾ. ಸೊ ಆ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ, ಯಾಕಂದರೆ ನೀವು ಅಲ್ಲಿ ಜಾಯಿನ್ ಆಗಿದ್ದೀರ. ಹಾಗೆ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ಮನುಷ್ಯ ಜನ್ಮ ತಗೊಂಡು ಕೆಲವೊಂದು ರೂಲ್ಸ್ ಅಂತ ಇರುತ್ತೆ, ಯೂನಿವರ್ಸ್ ರೂಲ್ಸ್. ಅದೇ ಅಷ್ಟಾಂಗ. ಅದನ್ನು ನೀವು ಫಾಲೋ ಮಾಡಿದ್ರೆ ಇಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಾ. ಈಗ ಯಾವ್ದು ಅದು ಅಂತ ತಿಳ್ಕೊಳ್ಳೋಣ. 8 ಸ್ಟೆಪ್ಸ್. ಫಸ್ಟ್ ಒನ್ನು ಯಮ ಅಂತ. ಯಮ ಅಂದರೆ ನಾಟ್ ದಟ್ ನರಕದಲ್ಲಿರೋ ಯಮ. ಯಮ ಅಂದರೆ ರೂಲ್ಸ್ ಅಂತ. ಈಗ ನಾವು ಸೊಸೈಟಿ ಮಧ್ಯನೇ ಬದುಕಬೇಕಲ್ವ. ಸೊ ಆ ಸೊಸೈಟಿಲಿ ಬದುಕಬೇಕಂದ್ರೆ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಏನದು ರೂಲ್ಸ್? ಮೊದಲನೇದು ಅಹಿಂಸೆ. ಅಹಿಂಸೆ ಅಂದರೆ ನಾವು ಬೇರೆಯವ್ರಿಗೆ, ಇನ್ನೊಬ್ರಿಗೆ ಯಾವುದೇ ರೀತಿಯಲ್ಲಿ ನೋವು ಉಂಟು ಮಾಡಬಾರ್ದು. ಇವಾಗ ಫಿಸಿಕಲಿ ಆಗಿದ್ರು ಸರಿ, ಮೆಂಟಲಿ ಆಗಿದ್ರು ಸರಿ, ವರ್ಬಲಿ ಆಗಿದ್ರು ಸರಿ, ಹೇಗೆ ಆದರೂ ನೋವು ಕೊಡಬಾರ್ದು ಇನ್ನೊಬ್ರು. ಈಗ ಫಿಸಿಕಲ್ ಆಗಿ ಹೊಡೆಯೋದು ಬಡಿಯೋದು ಅದು ಅಹಿಂಸೆ. ಇನ್ನೊಂದು ಚುಚ್ಚಿ ಮಾತಾಡೋದು, ಎದುರುಗಡೆ ಇದ್ದರೂ ಚುಚ್ಚಿ ಮಾತಾಡ್ತಾರಲ್ಲ, ಅದು ಅಹಿಂಸೆನೇ. ಆಮೇಲೆ ನಾವು ಎದುರುಗಡೆ ಇಲ್ಲ ಅಂದರೂ ಹಿಂದೆ ಮಾತಾಡ್ಕೊತಾರಲ್ಲ, ಅದು ಅಹಿಂಸೆನೇ. ಅದೆಲ್ಲ ಮಾಡಬಾರ್ದು. ಸತ್ಯ ಅಂದರೆ ಗೊತ್ತಲ್ಲ, ಸುಳ್ಳು ಹೇಳ್ದೆ ಇರೋದು. ಏನು ನೀವು ಕೇಳಿರ್ತೀರಾ ಅಥವಾ ನೋಡಿರ್ತೀರಾ, ಇದ್ದದನ್ನು ಹಾಗೆ ಹೇಳೋದು ಸತ್ಯ. ನೀವು ಒಂದು ಸ್ವಲ್ಪ ತಿರ್ಚಿ ಮುರ್ಚಿ ಏನೇನೋ ನಿಮ್ಮದೇ ಸೇರಿಸ್ಕೊಂಡು ಹೇಳೋದುವೇ ಸುಳ್ಳಾಗುತ್ತೆ ಅಲ್ಲಿ, ಆಯಿತಾ? ಸೊ ಯಾವಾಗಲೂ ಸತ್ಯ ಮಾತಾಡಬೇಕು, ಅದು ಸೆಕೆಂಡ್ ಪಾಯಿಂಟ್. ಓಕೆ, ಟ್ರೂತ್. ಬಿ ಟ್ರೂ ಟು ಯುವರ್ ಸೆಲ್ಫ್ ಆ್ಯಂಡ್ ಟು ಸೊಸೈಟಿ, ಆಯಿತಾ? ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವುದು. ಅಂದರೆ ಕದಿಬಾರ್ದು. ನಮ್ಮದಲ್ಲದ ವಸ್ತುನ ನಾವು ಬಯಸೋದುವೇ ಕಳ್ಳತನ ಆಗ್ಬಿಡುತ್ತೆ. ನೀವು ದೂರದಿಂದ ಅದು ನಂದಾಗಿರ್ಬೇಕಿತ್ತು ಅಂತ ಆ ಥಾಟ್ ಇರುತ್ತಲ್ಲ, ಆ ಥಾಟುವೇ ಇದಕ್ಕೆ ಬರುತ್ತೆ ಅಸ್ತೇಯಾಗೆ. ಸೊ ಅದುವೇ ಕಳ್ಳತನ ಆಗ್ಬಿಡುತ್ತೆ. ಆ ಥರ ಥಾಟ್ ಕೂಡ ನೀವು ಮಾಡಬಾರ್ದು. ನಿಮ್ದೇನಿದೆ ಅಷ್ಟೇ ನಿಮ್ಮದು ಅದನ್ನು ಪಡ್ಕೊಬೇಕಂದ್ರೆ ನಿಮ್ಮದು ಶ್ರಮ ಏನಿರುತ್ತೆ ಆ ಶ್ರಮ ಹಾಕಬೇಕಾಗತ್ತೆ. ಯಾರೋ ಗಳಿಸಿರೋದನ್ನ ಅದು ನಂದಾಗಬೇಕಿತ್ತು ಅಥವಾ ನಂದು ಅಂತ ಕದ್ದುಬಿಟ್ರೆ ಅದು ಇಟ್ ವಿಲ್ ನಾಟ್ ಮೇಕ್ ಯು ಅ ಗುಡ್ ಪರ್ಸನ್. ಸೊಸೈಟಿಗೆ ಅಂತ ಅಲ್ಲ, ನಮಗೋಸ್ಕರ ಮಾಡಬೇಕಿದೆಲ್ಲ. 4ನೇದು ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರೋದು ಅಂತ ಅಲ್ಲ. ನಾವು ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನು ಫೋಕಸ್ ಇಟ್ಟು ಮಾಡಬೇಕಂತ. ಈಗ ಓದೋ ವಯಸ್ಸಲ್ಲಿ ಬೇರೆ ಏನೇನಕ್ಕೋ ಇಳಿದ್ಬಿಟ್ರೆ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಅಲ್ವಾ. ಆ ಥರ ಈ ಜ್ಞಾನಾರ್ಜನೆ ಟೈಮಲ್ಲಿ ನಾವು ಯಾವಾಗ ಜ್ಞಾನವನ್ನು ಪಡ್ಕೊತಾ ಇರ್ತೀವಿ, ಆ ಟೈಮಲ್ಲಿ ಜ್ಞಾನ ಅಷ್ಟೇ ಪಡ್ಕೊಳ್ಳೋದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಬೇರೆ ಅದು ಇದು ಎಕ್ಸ್ಟ್ರಾ ಬೇಡದೇ ಇರೋ ವಿಷಯದಲ್ಲಿ ತಲೆ ಹಾಕಬಾರ್ದು. ಸೊ ಇದೇ ಬ್ರಹ್ಮಚರ್ಯ, ಆಯಿತಾ? ಅದಾಗುತ್ತೆ. ಆಗ ವಯಸ್ಸಲ್ಲಿ ಏನಾಗಬೇಕು ಅದಾಗುತ್ತೆ. ನಿಮ್ಮ ಇಂದ್ರಿಯಗಳನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಬೇಕು. ಸೆನ್ಸ್ ಆರ್ಗನ್ಸ್ ಅಂದರೆ ಇವಾಗ ಕಣ್ಣು ನೋಡಿದ್ದೆಲ್ಲ ಬೇಕು ಅನ್ನತ್ತೆ, ಕಿವಿ ಕೇಳಿಸ್ಕೊಂಡಿದ್ದೆಲ್ಲ ನಿಜ ಅನ್ನತ್ತೆ, ಮಾತು ಆಡಿದ್ದೆಲ್ಲ ಕರೆಕ್ಟ್ ಅನ್ನತ್ತೆ. ಸೊ ಇದೆಲ್ಲನೂ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಬೇಕು, ಆಯಿತಾ? ಇದಕ್ಕೆಲ್ಲ ಹೆಲ್ಪ್ ಮಾಡೋದು ಮೆಡಿಟೇಷನ್, ಏನು ಒಳ್ಳೆ ಲೈಫ್ ಸ್ಟೈಲ್, ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಇದೆಲ್ಲ ನೀವು ಕಂಟ್ರೋಲ್ ಮಾಡ್ಬೋದು, ಈ ಇಂದ್ರಿಯಗಳ ಕಂಟ್ರೋಲ್. ನೆಕ್ಸ್ಟ್ ಒನ್ನು ಅಪರಿಗ್ರಹ. ಸೊ ಏನೇನು ಕಲ್ತ್ವಿ ನಾವಿವತ್ತು? ಅಹಿಂಸೆ ಮಾಡಬಾರ್ದು, ಸತ್ಯ ಹೇಳಬೇಕು, ಅಸ್ತೇಯ ಅಂದರೆ ಕಳ್ಳತನ ಮಾಡಬಾರ್ದು,
ಆಮೇಲೆ ಬ್ರಹ್ಮಚರ್ಯ ಫಾಲೋ ಮಾಡಬೇಕು. ಕೊನೆಯದು ಅಪರಿಗ್ರಹ. ಅಪರಿಗ್ರಹ ಅಂದರೆ ಅಗತ್ಯಕ್ಕೆ ಇಲ್ಲದೆ ಇರೋವಂಥ ವಸ್ತುಗಳನ್ನ ಹೆಚ್ಚು ಸಂಗ್ರಹಿಸೋದು. ಅಂದರೆ ನಮ್ಗೆ ಅದ್ರ ಅವಶ್ಯಕತೆನೇ ಇರಲ್ಲ, ಸುಮ್ಮನೆ ತಗೊಂಡು ಜೋಡಿಸ್ಕೋತಾ ಇರೋದು, ಅದೇ ಅಪರಿಗ್ರಹ. ಏನು ನಮಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರೋಣ. ನಿಯಮ ಅಂದರೆ ನಮ್ಮ ಇಂಟರ್ನಲ್ ರೂಲ್ಸ್, ನಮಗೆ ನಾವು ಹೆಂಗಿರಬೇಕು ಅನ್ನೋದ್ರ ಮೇಲೆ ರೂಲ್ಸ್. ಇದು ಸೋಷಲಿ ಹೆಂಗಿರಬೇಕು ಅಂತ ಯಮ ಅಂದರೆ. ನಿಯಮ ಅಂದರೆ ನಾವು ನಮಗೆ ಹೆಂಗಿರಬೇಕು ಅಂತ. ಫಸ್ಟ್ ಶೌಚ ಅಂದರೆ ಕ್ಲೆನ್ಲಿನೆಸ್. ನಾವು ಯಾವಾಗಲೂ ಕ್ಲೀನಾಗಿರಬೇಕು, ಸ್ನಾನ ಮಾಡಿ ಡೈಲಿ. ನಮ್ಮ ದೇಹ ಮನಸ್ಸು ಎರಡೂ ಶುಚಿಯಾಗಿರ್ಬೇಕು. ನೆಕ್ಸ್ಟು ಸಂತೋಷ. ನಾವು ಸಂತೋಷವಾಗಿರಬೇಕು, ನಮ್ಮ ಸುತ್ತಮುತ್ತ ಇರೋರ್ನು ಸಂತೋಷವಾಗಿ ಇರಕ್ಕೆ ಬಿಡಬೇಕು ಅಥವಾ ನೋಡ್ಕೋಬೇಕು, ಖುಷಿಯಾಗಿರ್ಬೇಕಷ್ಟೇ. ನಾವು ಅಂದರೆ ನಾವೇ ಬೇಡದೇ ಇರೋ ಸಿನಾರಿಯೋಸ್ನ ತಂದ್ಕೊಂಡು, ಅಂದರೆ ಈಗ ಓವರ್ ಥಿಂಕಿಂಗ್ ಎಲ್ಲ ಮಾಡ್ತಾರೆ ಅಲ್ವಾ, ಅದೆಲ್ಲ ಮಾಡಬಾರ್ದು. ಸೊ ಓವರ್ ಥಿಂಕಿಂಗ್ ಮಾಡಿ ನಮ್ಮ ಸಂತೋಷನ ನಾವೇ ಹಾಳು ಮಾಡ್ಕೊಬಾರ್ದು. ಈಗೇನೋ ಆ ವಿಷಯ ನಡೆದೇ ಇರಲ್ಲ, ಹೋಗ್ಬಿಟ್ಟು ಹಿಂಗಿಂಗೆ ಆಗ್ಬಿಟ್ರೆ ಅಂದ್ಬಿಟ್ಟು ನಾವೇ ಸೃಷ್ಟಿ ಮಾಡಿಕೊಂಡು ಜಗಳ ಕ್ರಿಯೇಟ್ ಮಾಡೋದು. ಆವಾಗ ಯಾರಿಗೆ ಯೂಸ್ ಆಗುತ್ತೆ ಆ ಥರ ಎಲ್ಲ ಮಾಡಿದ್ರೆ? ಅದೆಲ್ಲ ಮಾಡಬಾರ್ದು. ಅನ್ನೆಸೆಸರಿಯಾಗಿ ನಾವು ದುಃಖನ ಪಡಬಾರ್ದು, ಆಯಿತಾ? ಬೇಡ ನಮಗೆ ಏನಕ್ಕೆ. ಸೊ ನೆಗೆಟಿವ್ ಏನೇನಿದೆ ನಿಮ್ಮ ಜೀವನದಲ್ಲಿ ಎಲ್ಲ ತೆಗ್ದಾಕ್ಬಿಡಿ. ಈ ನೆಗೆಟಿವ್ ವಿಷಯಗಳು ಹೇಳೋರು, ಈ ನೆಗೆಟಿವ್ ಪೀಪಲ್ ಯಾರ್ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ, ಅವರಿಂದ ಎಲ್ಲ ದೂರ ಇರಿ ಸ್ವಲ್ಪ. ಸೊ ಜಾಸ್ತಿ ನಿಮ್ಮ ಸುತ್ತ ನೆಗೆಟಿವ್ ಇದ್ದರೆ ನಿಮ್ಗೆ ಯಾವತ್ತೂ ಸಂತೋಷವಾಗಿರೋಕ್ಕಾಗೋದೇ ಇಲ್ಲ. ನೆಕ್ಸ್ಟ್ ತಪಸ್ಸು. ನಿಮ್ಮ ಗೋಲ್ ಏನಿರುತ್ತೆ ಲೈಫಲ್ಲಿ ಅದನ್ನು ಅಚೀವ್ ಮಾಡೋಕ್ಕೆ ನಿಮ್ಮ ಶ್ರಮ ಏನು ಪಡ್ತೀರಾ ನೋಡಿ, ಅದೇ ತಪಸ್ಸು. ಸೊ ಇಲ್ಲೂ ಅಷ್ಟೇ, ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಬೇಕು. ಎಲ್ಲೆಲ್ಲೋ ಹೊರಟೋದ್ರೆ ನಿಮ್ಮ ಗೋಲ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಎಲ್ಲ ನಿಮ್ಮ ಕೈಯಲ್ಲೇ ಇರಬೇಕು. ಮತ್ತು ಹಾರ್ಡ್ ವರ್ಕ್. ಏನೇನು ಮಾಡ್ತೀರಾ ನೀವು ಗೋಲ್ನ ರೀಚ್ ಆಗೋಕ್ಕೆ, ಏಕಾಗ್ರತೆ ಇರುತ್ತಲ್ಲ ಅದೇ ತಪಸ್ಸು. ಡಿಟರ್ಮೈನ್ಡ್ ಆಗಿ ನೀವು ಇಲ್ಲ ನಾನು ಇದು ಮಾಡಲೇಬೇಕು ಅಂದ್ಬಿಟ್ಟು ಏನೇನು ನೀವು ಸ್ಟೆಪ್ಸ್ ತಗೋತೀರಾ ನಿಮ್ಮ ಜೀವನದಲ್ಲಿ, ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಸೊ ನೀವೇನೇ ಡಿಸಿಷನ್ ತೊಗೊಂಡಿದ್ರು ನಿಮ್ಮ ಗೋಲ್ನ ರೀಚ್ ಆಗೋಕ್ಕೆ ಅದು ಖಂಡಿತವಾಗ್ಲೂ ಯಾವತ್ತೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಸೊ ಇನಿಷಿಯಲಿ ನಿಮಗೆ ಕಷ್ಟ ಆಗ್ತಾಯಿದ್ರು, ಮುಂದೆ ನಿಮಗೆ ಅದ್ರ ಫಲ ಸಿಗುತ್ತೆ. ಸೊ ಡೋಂಟ್ ವೆರಿ. ನೀವೇನಾದರೂ ಕಷ್ಟದ ನಿರ್ಧಾರ ತೊಗೊಂಡಿದ್ರೆ ಅದೆಲ್ಲ ನಮ್ಮನ್ನ ಜಸ್ಟ್ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅಷ್ಟೇ. ನಾವು ಎಷ್ಟು ಕಷ್ಟಗಳು ಅನುಭವಿಸ್ತೀವಿ ಅಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಕಷ್ಟ ಬಂತ ನಿಮ್ಗೆ ಒಂದು ಸೊಲ್ಯೂಷನ್ ಹುಡುಕ್ತೀರಾ ನೀವು. ಸೊ ಆ ಸೊಲ್ಯೂಷನ್ ಹುಡುಕಿ ಅದರಿಂದ ಆಚೆ ಬರೋ ಪ್ರಯತ್ನ ಮಾಡಿದಾಗ ಯಾರು ಸ್ಟ್ರಾಂಗ್ ಆಗ್ತಾರೆ? ನಾವೇ. ಸೊ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನಾವು. ಮುಂದೆ ಒಂದಿನ ದೊಡ್ಡ ಕಷ್ಟ ಬಂದರೂ ನಮಗೆ ಲೆಕ್ಕಕ್ಕೆ ಬರಲ್ಲ, ಅದು ಪಟ್ ಅಂತ ಸಾಲ್ವ್ ಮಾಡಿಬಿಡ್ತೀವಿ. ನೆಕ್ಸ್ಟು ಸ್ವ ಅಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ. ಯಾರನ್ನೋ ತಿಳ್ಕೊಳಕ್ಕೆ ಹೋಗೋಕ್ಕಿಂತ ಬದಲು ನಮ್ಮನ್ನೇ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಮಗೆ ನಾವೇನು ಅಂತಲೇ ಗೊತ್ತಿರಲ್ಲ, ಇನ್ನೊಬ್ರನ್ನ ತಿಳ್ಕೊಳಕ್ಕೆ ಹೋಗ್ತೀವಿ. ಈಗ ಯಾವಾಗ ನಿಮಗೆ ಟ್ರೂ ಲವ್ ಅದೆಲ್ಲ ಯಾವಾಗ ಸಿಗೋದಂದರೆ, ನೀವು ಅವ್ರ ಜೊತೆ ಇದ್ದಾಗ ನಿಮ್ಮನ್ನ ನೀವು ಹೆಚ್ಚು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರ, ಅದೇ ಟ್ರೂ ಲವ್. ನಿಮ್ಮದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಹೊರಗೆ ಬಂದು ನೀವು ಖುಷಿಯಾಗಿರ್ತೀರ ನೋಡಿ, ಅದು ಟ್ರೂ ಲವ್. ನಿಮ್ಮನ್ನ ನೀವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅದೇ ಟ್ರೂ ಲವ್. ನಿಮ್ಮ ಎನರ್ಜಿನ ಅಲ್ಲಿ ಎಲ್ಲೂ ಹಿಡಿದಿಟ್ಕೊಳ್ಳಲ್ಲ ಅವರು. ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಅವರಲ್ಲಿ ನಿಮಗೆ ಕಡಿವಾಣ ಹಾಕ್ತಾ ಇದ್ದಾರೆ ಅಂದರೆ ಅದು ಯಾವತ್ತೂ ಪ್ರೀತಿ ಅಲ್ಲ. ನೆಕ್ಸ್ಟ್ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂದರೆ ನೀವು ಏನೇ ಕೆಲಸ ಮಾಡಿದ್ರು ದೇವ್ರ ಕೆಲಸ ಅಂತ ಮಾಡಬೇಕು. ಯಾರಿಗೋಸ್ಕರನೋ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಇವಾಗ ನಾವು ಊಟ ಮಾಡ್ಬೇಕಾದ್ರೆ ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಅಂದ್ಬಿಟ್ಟು ತಿಂದರೆ ನಿಮ್ಮ ಊಟದಲ್ಲಿ ಏನೇ ಫುಡ್ ಪಾಯ್ಸನ್ ಅದು ಇದು ಅಂತ ಹೇಳ್ತಾರಲ್ಲ, ಅದೇನೂ ಆಗಲ್ಲ. ಯಾಕಂದರೆ ನೀವು ದೇವ್ರಿಗೆ ಅರ್ಪಿಸ್ತೀರ ಅಲ್ಲಿ. ಸೊ ದೇವ್ರು ತಿಂದಿದ್ದು ವಿಷಾನು ಅಮೃತ ಆಗಿಬಿಡುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಊಟ ಮಾಡಬೇಕಾದ್ರೆ ಕಣ್ಣಿಗೆ ಹೊತ್ಕೊಂಡು ತಿನ್ನಿ. ಅದಾದಮೇಲೆ ಹೇಳಿ ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು, ದೇವ್ರಿಗೆ ಅರ್ಪಿಸಿ. ಸ್ವಾರ್ಥ ಇರಬಾರ್ದು ಅಲ್ಲಿ. ಈಗ ನೀವು ದೇವಸ್ಥಾನಕ್ಕೆ ಹೋದ್ರೂ ಏನೋ ಒಂದು ಸ್ವಾರ್ಥ ಇರುತ್ತೆ ಅಲ್ವಾ, ನಿಮಗೋಸ್ಕರ ಕೇಳ್ಕೊಳಕ್ಕೆ ಹೋಗಿರ್ತೀರ.
ದೇವರೇ ನನಗೆ ಮನೆ ಕಟ್ಸೋ ಥರ ಮಾಡು, ದೇವರೇ ಎಕ್ಸಾಮಲ್ಲಿ ಪಾಸ್ ಮಾಡಿಸು. ಇದೆಲ್ಲ ಸ್ವಾರ್ಥ. ನಿಮ್ಮದು ಏನಿರುತ್ತೆ ಕೆಲಸ ಅದನ್ನು ನೀವು ನಿಮ್ಮ ಪಾಡಿಗೆ ನೀವು ಆ ಶ್ರದ್ಧೆ ಇಟ್ಟು ಶ್ರಮ ಇಟ್ಟು ಎಲ್ಲ ಮಾಡಿರ್ತೀರ ಅಲ್ವಾ. ಅದಕ್ಕೆ ನಿಮಗೆ ಇದೆಲ್ಲ ಫಾಲೋ ಮಾಡಬೇಕನ್ನೋದು ರೂಲ್ಸ್ನ. ಈ ರೂಲ್ಸ್ನೆಲ್ಲ ಫಾಲೋ ಮಾಡಿಬಿಟ್ರೆ ನಿಮ್ಗೆ ಏನು ಅಂದ್ಕೊಂಡಿರ್ತೀರ ಆ ಗುರಿ ಅದು ತನ್ನಕ್ಕೆ ತಾನೇ ಬರುತ್ತೆ. ನಿಮಗೆ ಗೊತ್ತೇ ಆಗಲ್ಲ ಲೈಫಲ್ಲಿ ಹೆಂಗೆ ಚೇಂಜಸ್ ಆಗ್ತಾ ಇದೆ ಅಂತ. ಆ ಚೇಂಜಸ್ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಸೊ ಡೈಲಿ ನೀವು ರೊಟೀನ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಆ ರಿಸಲ್ಟ್ಸ್ ಗೊತ್ತಾಗೋದು. 1 ದಿನ 2 ದಿನ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಡೇಯಿಂದ ಮತ್ತೆ ಅದೇ ಸೇಮ್ ಓಲ್ಡ್ ರೊಟೀನ್ ಹೋಗಿಬಿಟ್ರೆ ನಿಮಗೆ ಏನೂ ಚೇಂಜಸ್ ಗೊತ್ತಾಗಲ್ಲ. ಮಾಡಿ ಮಿನಿಮಮ್ 3 months ಎಫರ್ಟ್ಸ್ ಹಾಕಿ. ಆ ಕನ್ಸಿಸ್ಟೆನ್ಸಿ ಇರಬೇಕು 3 months. ನಿಸ್ವಾರ್ಥದಿಂದ ದೇವ್ರಿಗೋಸ್ಕರ ಕೇಳ್ಕೊಳ್ಳಿ. ದೇವರೇ ನೀನು ಚೆನ್ನಾಗಿರಪ್ಪ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕೇಳ್ಕೊಳ್ಳಿ, ನಮಗೋಸ್ಕರ ಕೇಳ್ಕೊಬೇಡಿ. ಅವನು ಚೆನ್ನಾಗಿದ್ರೆ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿರ್ತಾನೆ ಅಷ್ಟೇ. ಸೊ ಯಮ ಕಲ್ತ್ವಿ, ನಿಯಮ ಕಲ್ತ್ವಿ. ನಾಳೆ ಬೇರೆ ಬೇರೆ ಕಲಿಯೋಣ. ಇವಾಗ ಟೈಮ್ ಆಯಿತು. ಏನಾದರೂ ಡೌಟ್ಸ್ ಇದೆಯಾ? ಇದೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಫಾಲೋ ಮಾಡಬೇಕಾಯ್ತಾ. ಇವಾಗ ನಾನು ಇಲ್ಲಿ ಸತ್ಯ ಹೇಳಿ ಅಂತ ಬಡ್ಕೊತಾ ಇರ್ತೀನಿ, ಅಲ್ಲಿ ಯಾರಿಗೋ ಏನೋ ಸುಳ್ಳು ಹೇಳ್ಬಿಟ್ಟಿರ್ತೀರ ಆಯಿತಾ. ಫಾಲೋ ಮಾಡಿ. ಆ್ಯಕ್ನೆ ಕ್ಲಿಯರ್ ಆಗೋಕ್ಕೆ ಏನು ಮಾಡಬೇಕು? ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಗುಡ್ ಹ್ಯಾಬಿಟ್ಸ್ ಇಟ್ಕೋಬೇಕು. ಆ್ಯಕ್ನೆ ಕ್ಲಿಯರ್ ಆಗೋಕ್ಕೆ ನಿಮ್ಮ ಫುಡ್ ಅಷ್ಟೇ, ನಿಮ್ಮ ಫುಡ್ಡೇ ಮೇನು. ಸೊ ನೀವು ಆಯಿಲಿ ಫುಡ್ ತಿನ್ನಬೇಡಿ, ಮತ್ತು ಶುಗರ್ ಐಟಮ್ಸ್ ತಿನ್ನಬೇಡಿ, ಪ್ರಾಸೆಸ್ಡ್ ಫುಡ್ ತಿನ್ನಬೇಡಿ, ಬೇಕ್ರಿ ಐಟಮ್ಸ್ ತಿನ್ನಬೇಡಿ. ಇದೆಲ್ಲ ನೀವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಯಾವ ಆ್ಯಕ್ನೇನೂ ಬರೋಲ್ಲ, ಏನೂ ಇಲ್ಲ. ಒಳ್ಳೆ ಫುಡ್ ತಿನ್ನಿ ಅಷ್ಟೇ. ಸೊಪ್ಪು, ತರಕಾರಿ, ಹಣ್ಣು, ಮನೇಲಿ ಮಾಡಿದ ಫುಡ್ ತಿನ್ನಿ. ಮತ್ತೆ ತುಮಕೂರು ಯಾವಾಗ ಬರ್ತೀರಾ? ನೆಕ್ಸ್ಟ್ ಏನಾದ್ರು ಟ್ರೈನಿಂಗ್ ಆದರೆ ಮುಂಚೆನೇ ಹೇಳ್ತೀನಿ. ನಾನು ಹೇಳಿದ್ದೆ, ಅದಕ್ಕೆ ನಾನು ಲೈವ್ ಕ್ಲಾಸಿಗೆ ನೀವು ಜಾಯ್ನ್ ಆಗಬೇಕು. ನಾನು ಲೈವ್ ಕ್ಲಾಸಲ್ಲಿ ನಿನ್ನೆ ಹೇಳಿದ್ದೆ ನಾನು ತುಮಕೂರಲ್ಲಿದ್ದೀನಿ ಅಂತ. ಎಲ್ಲರೂ ಮೆಸೇಜ್ ಆಗ್ತಾಯಿದ್ದೀರಾ ಅಷ್ಟೊಂದು ಸಲ. ಬಂದಿದ್ದೀವಿ ಎಲ್ಲಿ ನೀವು? ನಾನು ಹೊರಟೋಗ್ಬಿಟ್ಟಿದ್ದೆ ಆಲ್ರೆಡಿ. ನಮ್ಮೂರು ಮೈಸೂರು. ಖುಷಿ. ಫಾಲೋ ಮಾಡಿ ಲೈಫಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ.